ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಪಿಟಿಸಿಎಲ್ ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಬಳಕೆ. ಈ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮಾಹಿತಿ ಇದು. ಡ್ರೋನ್ ತಪಾಸಣೆಯಿಂದ ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಡ್ರೋನ್ ಬಳಕೆಯನ್ನು ಮಾಡಲಾಗುತ್ತೆ. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಮ್ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಈ ಸಂಬಂಧ ಸಿಬ್ಬಂದಿ ವರ್ಗದ ಸುರಕ್ಷತೆ ಇರ್ಬೋದು, ನಿಖರತೆಯನ್ನು ಹೊಂದುವಂಥ ದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇದು. ಈ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ಡ್ರೋನ್ ಮೂಲಕ ತಪಾಸಣೆ ಮಾಡ್ತಿರೋದು ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಾಗಾದರೆ ಇದು ಹೆಂಗೆ ಕಾರ್ಯನಿರ್ವಹಿಸುತ್ತೆ? ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ? ಈ ನಿಮಿತ್ತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡುತ್ತಾರೆ. ಪ್ರಸನ್ನ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ಡ್ರೋನ್ ಮೂಲಕ ತಪಾಸಣೆ ಅಂದಾಗ ಬಹಳಷ್ಟು ಕುತೂಹಲ ಇದೆ. ಈ ನಿಟ್ಟಿನಲ್ಲಿ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ? ಇದು ಹೆಂಗೆ ಕೆಲಸ ನಿರ್ವಹಿಸುತ್ತೆ ಹಾಗಾದರೆ? ದಿವ್ಯಶ್ರೀ, ಇದು ಅತ್ಯಂತ ಹೈ ಟೆಕ್ನಾಲಜಿ ಅಂತ ಹೇಳ್ಬೋದು. ಯಾಕಂದ್ರೆ ಕೆಪಿಟಿಸಿಎಲ್ ನಲ್ಲಿ ಈಗ ಸಾಮಾನ್ಯವಾಗಿ ಏನು ಲೈನ್ ಮ್ಯಾನ್ ಗಳಿದ್ರು ಅವರೇ ಚೆಕ್ ಅನ್ನ ಮಾಡುವಂತದ್ದು ನಡೀತಾ ಇತ್ತು. ಆದ್ರೆ ಎಲ್ಲೊಂದು ಕಡೆ ಕೆಲವು ಕಡೆ ಕಾಡುಗಳಲ್ಲಿ ಬಹಳ ಕಿರಿದಾದ ಜಾಗಗಳಲ್ಲಿ ಒಂದು ಲೈನ್ ಹಾದು ಹೋಗಿರೋ ಹಿನ್ನೆಲೆಯಲ್ಲಿ ಈಗ ಅತ್ಯಾಧುನಿಕವಾದಂತಹ ಡ್ರೋನ್ ಟೆಕ್ನಾಲಜಿಯನ್ನ ಬಳಕೆ ಮಾಡೋಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿರುವಂತದ್ದು ಮತ್ತೆ ಬಳಕೆ ಕೂಡ ಆರಂಭ ಆಗಿರುವಂತದ್ದು ನಾವು ನೋಡ್ಬೋದು. ಈಗ ಏನಂದ್ರೆ ಹಿರಿಯ IAS ಅಧಿಕಾರಿ ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಅವ್ರು ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರು ಕೂಡ ಅಲ್ಲಿ ಒಂದು ಅತ್ಯಾಧುನಿಕವಾದಂತಹ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಅದು ಟೆಕ್ನಾಲಜಿ ಅಡಾಪ್ಟೇಷನ್ ಅಂತ ಕರೀತಾರೆ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿನ ಯಾವ ರೀತಿಯಾಗಿ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಹೆಚ್ಚು ಶ್ರಮ ಇಲ್ದಲೆ ಅತ್ಯಂತ ಸುರಕ್ಷಿತವಾಗಿ ಕೆಲಸವನ್ನ ಮಾಡಬಹುದು ಅನ್ನೋದ್ರ ಸಂಬಂಧಪಟ್ಟಂತೆ ಈ ಡ್ರೋನ್ ತಪಾಸಣೆ ಇದೆಯಲ್ಲ, ಇದು ಬಹಳ 85% ಅಷ್ಟು ವಿದ್ಯುತ್ ಕಡಿತ ಕಡಿಮೆ ಮಾಡ್ಲಿಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಡ್ರೋನ್ ಮೂಲಕ ಆ ಒಂದು ಲೈನ್ ಎಲ್ಲೆಲ್ಲಿ ಹಾದು ಹೋಗಿದೆ ಅದ್ರ ಮೂಲಕ ಒಂದು ಸರ್ವೆಯನ್ನ ಮಾಡ್ತಾರೆ. ಅಂದ್ರೆ ಆ ಲೈನ್ ಹೋದ ಜಾಗದಲ್ಲಿ ಆ ಡ್ರೋನ್ ಹಾರಿ ಅದ್ರ ಮೂಲಕ ಅದ್ರೊಳಗಿರೋ ಸೆನ್ಸಾರ್ಸ್ ಗಳೇನಿದೆ ಆ ಲೈನ್ ಕರೆಕ್ಟ್ ಆಗಿದೆಯಾ, ಎಲ್ಲೆಲ್ಲಿ ಡ್ಯಾಮೇಜ್ ಇದೆ, ಎಲ್ಲೆಲ್ಲಿ ಸೋರಿಕೆ ಅನ್ನೋದನ್ನ ಅದು ಕಂಡುಹಿಡಿತದೆ. ಇದನ್ನ ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಮ್ ಹೈ ವೋಲ್ಟೇಜ್ ಎರಡು ಪ್ರಸಾರ ಅಂದ್ರೆ ಒಂದು ಮಟ್ಟದ ವೋಲ್ಟೇಜ್ ಮತ್ತೆ ಅದಕ್ಕಿಂತ ಹೆಚ್ಚು ವೋಲ್ಟೇಜ್ ಇರುವಂತ ಎರಡು ಮಾರ್ಗಗಳು ಕೂಡ ಡ್ರೋನ್ ಬಳಕೆ ಮಾಡ್ಲಿಕ್ಕೆ ಈಗಾಗಲೇ ತಂತ್ರಜ್ಞಾನ ಅಳವಡಿಕೆ ಮಾಡಿರೋ ಹಿನ್ನೆಲೆಯಲ್ಲಿ 11,000ಕ್ಕೆ ಹೆಚ್ಚು ಟವರ್ಗಳಲ್ಲಿ ಈಗ ಟವರ್ ಟು ಟವರ್ ಕೆಪಿಟಿಸಿಎಲ್ ನ ಮುಖ್ಯ ಕೆಲಸ ಏನಂತಂದ್ರೆ ವಿದ್ಯುತ್ ಅನ್ನ ಸರಬರಾಜು ಮಾಡೋದು. ಯಾರಿಗೆ ಎಸ್ಕಾಂಗೆ ಸರಬರಾಜು ಮಾಡ್ತಾರೆ, ಎಸ್ಕಾಂ ಅವ್ರು ಮನೆ ಸರಬರಾಜು ಮಾಡ್ತಾರೆ. ಈ ಮೇನ್ ಹೈವೇ ಎಲ್ಲೆಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಲ್ಲಿಂದ ಏನು ಎಸ್ಕಾಂಗೆ ತಲುಪಿಸುತ್ತೆ ಅಂತ ಜಾಗಗಳಲ್ಲಿ ಏನಿದೆ ಆ ದೊಡ್ಡ ದೊಡ್ಡ ಟವರ್ ಗಳನ್ನ ನಾವು ನೋಡ್ತೀವಲ್ಲ, ಆ 11,000ಕ್ಕೂ ಹೆಚ್ಚು ಟವರ್ ಗಳನ್ನ ಡ್ರೋನ್ ಮೂಲಕ ತಪಾಸಣೆ ನಡೆಸ್ತಾ ಇದ್ದಾರೆ. ಈ ತಪಾಸಣಾ ಕಾರ್ಯ ಏನಾಗ್ತದೆ ಅಂತಂದ್ರೆ ಇದರಲ್ಲಿ ಒಂದು ಥರ್ಮಲ್ ಇಮೇಜಿಂಗ್ ಒಂದು ಸಿಸ್ಟಮ್ ನ ಅಳವಡಿಕೆ ಮಾಡಿರ್ತಾರೆ. ಅಂದ್ರೆ ಎಲ್ಲಿ ಉಷ್ಣತೆ, ಎಲ್ಲಿ ಲೀಕೇಜ್ ಇರುತ್ತೆ ಅಲ್ಲಿ ಆ ಜಾಗಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ತರ ಆಗಿ ಅಲ್ಲಿ ಉಷ್ಣತೆ ಆಗಿ ಅಲ್ಲಿ ಏನೊಂದು ವಿದ್ಯುತ್ ಸೋರಿಕೆ ಆಗ್ತಾ ಇರೋದನ್ನು ಪತ್ತೆ ಹಚ್ಚುವಂತದ್ದು. ಇದಕ್ಕೆ ಲಿಡಾರ್ ಸೆನ್ಸಾರ್ಸ್ ಗಳಂತ ಕರೀತಾರೆ. ಇವನ್ನ ಅಳವಡಿಸಿಕೊಂಡಿದ್ದಾರೆ ಈ ಒಂದು ಡ್ರೋನ್ ಗಳಲ್ಲಿ. ಇದು ದಟ್ಟವಾದ ಅರಣ್ಯ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಡ್ರೋನ್ ಅನ್ನ ಆ ಒಂದು ಚಲಾವಣೆ ಮಾಡೋದ್ರ ಮೂಲಕ ಕೆಳಭಾಗದಲ್ಲೇ ಅದು ಎಲ್ಲಾ ಮಾಹಿತಿಗಳು ಕೂಡ ನಿಖರ ಮಾಹಿತಿ ಇವರಿಗೆ ಪತ್ತೆ ಆಗೋದ್ರಿಂದ ಅಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲೆಲ್ಲಿ ಹಾಟ್ಸ್ಪಾಟ್ ಗಳಂತ ಏನ್ ಕರೀತಾರೆ ಅವುಗಳನ್ನ ಗುರುತು ಹಚ್ಚಿ ರಿಪೇರಿ ಮಾಡೋ ಕೆಲಸವನ್ನ ಈಗಾಗಲೇ ಬಹಳ ಒಂದು ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತಿರೋದು. ಯಾವಾಗ ಟೆಕ್ನಾಲಜಿ ಅಡಾಪ್ಟೇಷನ್ ಆಗ್ತದೆ ಅವಾಗ ಇಂಜಿನಿಯರ್ ಗಳಿಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಲೀಕ್ ಆಗ್ತದೆ ಅನ್ನೋದನ್ನ. ಅದನ್ನ ಸರಿಪಡಿಸ್ಲಿಕ್ಕೆ, ವಿದ್ಯುತ್ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ ಇದರಿಂದ ಬಹಳಷ್ಟು ಸಹಾಯ ಆಗ್ತದೆ. ಮತ್ತೆ ಜನಸಾಮಾನ್ಯರು ಮೇಲತ್ತಿ ಪರಿಶೀಲನೆ ಮಾಡಕ್ ಹೋಗುವಂಥದ್ದು ಇದೆಲ್ಲ ಅಪಾಯಕಾರಿ ಇರೋದ್ರಲ್ಲಿ ಜನಸಾಮಾನ್ಯರನ್ನು ಹೊರತುಪಡಿಸಿ ಈ ತರ ಟೆಕ್ನಾಲಜಿ ಡ್ರೋನ್ ಅನ್ನ ಬಳಸೋದ್ರ ಮೂಲಕ ಹೆಚ್ಚು ಸುರಕ್ಷಿತವಾಗಿ ಈ ಒಂದು ತಂತ್ರಾಂಶವನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರಿಂದ ವಿದ್ಯುತ್ ಸೋರಿಕೆಯನ್ನು ತಡಿಬಹುದು ಮತ್ತೆ ಟೆಕ್ನಾಲಜಿ ಅಡಾಪ್ಟೇಷನ್ ಇಂದ ಜನಸಾಮಾನ್ಯರಿಗೆ ಅಪಾಯ ಆಗೋದನ್ನು ಕೂಡ ತಪ್ಪಿಸಬಹುದಾಗಿದೆ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಸನ್ನ.